ನಮಸ್ತೆ ವೀಕ್ಷಕರೇ, ಮಳೆಗಾಲ ಬಂತು ಅಂದರೆ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನೋಣ ಅನ್ಸುತ್ತೆ. ದುಡ್ಡಿರೋರು ಹೊರಗೆ ಹೋಗಿ ಅವ್ರಿಗೆ ಇಷ್ಟ ಬಂದಂಥ ತಿಂಡಿ ತಿಂತಾರೆ. ಅದರಲ್ಲೂ ನಾನ್ ವೆಜ್ ತಿನ್ನೋರಿಗೆ ತುಂಬ ವೆರೈಟಿ ಐಟಮ್ ಸಿಗುತ್ತೆ. ಆದರೆ ಯಾವುದೋ ಊರಿಂದ ಇನ್ಯಾವುದೋ ಊರಿಗೆ ದುಡಿಯೋಕ್ಕಂತ ಹೋಗಿ ಡೈಲಿ ಹೋಟೆಲ್ ಊಟ ಮಾಡಿ ಬೇಜಾರಾಗಿರೋಂಥ ವೆಜಿಟೇರಿಯನ್ ಬ್ಯಾಚುಲರ್ಸ್ಗೆ ಈಸಿಯಾಗಿ ಮನೆಯಲ್ಲೇ ಇರೋ ಐಟಮ್ನ ಬಳಸ್ಕೊಂಡು ಮಶ್ರೂಮ್ ಕಬಾಬ್ ಹೇಗೆ ಮಾಡೋದು ಅಂತ ನಾವಿವತ್ತು ಹೇಳ್ಕೊಡ್ತಾ ಇದ್ದೀವಿ. ಈ ಮಶ್ರೂಮ್ ಕಬಾಬ್ನ ಬ್ಯಾಚುಲರ್ಸ್ ಮಾಡ್ಕೊಂಡು ತಿಂದಮೇಲೆ ಅವ್ರು ಹೇಳುವಂಥ ಹಾಡು ಯಾವುದಂದ್ರೆ, ಮಾಡಲು ಕೆಲಸ ನೂರಾರಿದೆ, ಸಾಗುವ ದಾರಿ ದೂರ, ಆದರೆ ನಮಗೆ ಟೈಮ್ ಎಲ್ಲಿದೆ, ಕಾಲವೇ ಮೋಸಗಾರ. ಮೊದಲಿಗೆ ಮಶ್ರೂಮ್ ತಿನ್ನೋದ್ರಿಂದ ಏನೇನು ಉಪಯೋಗ ಅಂತ ತಿಳ್ಕೊಳ್ಳೋಣ. ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಮೂಳೆ ಗಟ್ಟಿಯಾಗುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ವೆಯ್ಟ್ ಲಾಸ್ಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ನಿಜ ಹೇಳಬೇಕು ಅಂದರೆ ಇದೆಲ್ಲ ನನಗೂ ಗೊತ್ತಿರಲಿಲ್ಲ. ಈ ವಿಡಿಯೋ ಮಾಡಬೇಕು ಅಂತ ಯೂಟ್ಯೂಬ್ನಲ್ಲಿ ನೋಡಿ ತಿಳ್ಕೊಂಡು ನಿಮಗೂ ಹೇಳ್ತಾ ಇದ್ದೀನಿ. ಒಪ್ತೆ ಕಡೆ ಒಪ್ತೆ, ನಿನ್ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗಾದರೆ ಬನ್ನಿ ಮಶ್ರೂಮ್ ಕಬಾಬ್ ಮಾಡೋಕ್ಕೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ. ನಾವು ಇಬ್ಬರಿಗೆ ಅಥವಾ 3 ಜನಕ್ಕೆ ಆಗುವಷ್ಟು ಮಶ್ರೂಮ್ ಕಬಾಬ್ನ ಮಾಡ್ತಾ ಇದ್ದೀವಿ ಇವತ್ತು. ಸೊ ಇದಕ್ಕೆ ಏನೇನು ಬೇಕು ಅಂದರೆ 2 ಸ್ಪೂನ್ ಕಾರ್ನ್ಫ್ಲೋರ್, ಕಾಳು ಮೆಣಸಿನ ಪುಡಿ, 2 ಚಿಟಿಕೆ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ. ಖಾರ ಜಾಸ್ತಿ ಬೇಕು ಅನ್ನೋರು 2 ಸ್ಪೂನ್ ಹಾಕೋಬೋದು. ನಿಮಗೆ ಇಷ್ಟವಾದಂತಹ ನಿಮ್ಮ ಮನೆಯಲ್ಲಿ ಇರುವಂಥ ಕಬಾಬ್ ಪೌಡ್ರ್ ಕೂಡ ಇದಕ್ಕೆ ಬೆರೆಸ್ಕೊಳ್ಳಿ. 1 ಸ್ಪೂನ್ ಗರಂ ಮಸಾಲ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಮೊಸರು, 1 ಸ್ಪೂನ್ ಎಣ್ಣೆ ಹಾಕಿ ಮಶ್ರೂಮನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಆಲ್ರೆಡಿ ಮಶ್ರೂಮ್ನ ಇದರಲ್ಲಿ ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಕಲಸಿ. ಮಶ್ರೂಮ್ ಕಬಾಬ್ ಮಾಡುವಾಗ ನಾವು ತಿಳ್ಕೊಬೇಕಾದಂಥ ವಿಷಯ ಏನಂದರೆ, ಇದೆಲ್ಲ ಮಿಕ್ಸ್ ಮಾಡಿ ಚಿಕನ್ ಕಬಾಬ್ ಥರ ತುಂಬ ಹೊತ್ತು ಬಿಡಬಾರ್ದು. ತಕ್ಷಣ ಎಣ್ಣೆಯಲ್ಲಿ ಕರಿಬೇಕು. ಇಲ್ಲಾಂದರೆ ಮಶ್ರೂಮ್ನಲ್ಲಿರುವಂಥ ನೀರಿನ ಅಂಶ ಬಿಟ್ಕೊಂಡು ಮಶ್ರೂಮ್ ಕಬಾಬ್ನಲ್ಲಿ ಟೇಸ್ಟೇ ಇರಲ್ಲ. ಈಗ ಮಶ್ರೂಮ್ ಕಬಾಬ್ ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆನ ಒಂದು ಬಾಣಲಿಗೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಮೊದಲು ಒಂದೇ ಒಂದು ಮಶ್ರೂಮ್ ಕಬಾಬ್ನ ಮಾಡಿ ತಿಂದು ನೋಡಿ. ಉಪ್ಪು ಖಾರ ಸರಿ ಇದೆಯಾ ನೋಡಿಕೊಂಡು, ಸರಿ ಇಲ್ಲ ಅಂದರೆ ಅದಕ್ಕೆ ಬೇಕಾಗುವಂಥ ಉಪ್ಪು ಖಾರ ಅದನ್ನು ಹಾಕ್ಕೊಂಡು ಆಮೇಲೆ ಮಶ್ರೂಮ್ ಕಬಾಬ್ ಮಾಡೋದನ್ನ ಮುಂದುವರಿಸಿ. ನಾವು ಒಂದು ಮಶ್ರೂಮ್ ಕಬಾಬ್ನ ಟೇಸ್ಟ್ ಮಾಡಿ ನೋಡಿದ್ವಿ, ಸೂಪರಾಗಿ ಆಗಿದೆ. ಅದಕ್ಕೆ ಉಳಿದಿರೋ ಮಶ್ರೂಮ್ನು ಕಬಾಬ್ ಮಾಡೋದಕ್ಕೆ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀವಿ. ನೋಡಿ, ಮಶ್ರೂಮ್ ಕಬಾಬ್ ಆಲ್ಮೋಸ್ಟ್ ಆಗಿದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಯಾವಾಗಲೂ ಚಿಕನ್ ಮಟನ್ ತಿಂದು ಬೇಜಾರಾಗಿರೋರು ಕೂಡ ಒಂದು ಸಲ ಮನೇಲಿ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.